ಹಾವೇರಿ ಒಳಗೆ ಐತಿಹಾಸಿಕವಾದಂಥ ಕಾರ್ಯಕ್ರಮ ನಿನ್ನೆ ನಡೆದಿದೆ. ಜನರಿಗೆಲ್ಲರಿಗೂ ಪೂಜ್ಯರ ಪಾದಕ್ಕೆ ಹೂವನ್ನು ಅರ್ಪಣೆ ಮಾಡಿದ್ರು. ಪೂಜ್ಯರು ಏನು ಸಂಕಲ್ಪ ಮಾಡಿದ್ರು ಅಂದರೆ, ಎಲ್ಲ ಭಕ್ತರಿಗೂ ಮೇಲಿಂದ ಪುಷ್ಪವನ್ನು ಹಾಕಬೇಕಂತ ವಿಚಾರ ಮಾಡಿದಾಗ, ಅದು ಹೆಂಗೆ ಹಾಕ್ಬೇಕಂತ ವಿಚಾರ ಮಾಡಿದಾಗ, ಎಲ್ಲ ಅನುಭವ ಇದ್ದಂಥವ್ರು ಕರೆದು ಮಾತಾಡಿದಾಗ ಅದಕ್ಕೆ ಹೆಲಿಕಾಪ್ಟರಿಂದ ಹೂವನ್ನು ಅವರಿಗೆ ಅರ್ಪಣೆ ಮಾಡ್ಬೇಕಂತ ವಿಚಾರ ಮಾಡಿದ್ರು ಅಜ್ಜರು. ಹಾಗಾಗಿ ಮಲ್ಲಿಕಾರ್ಜುನ ಸರ್ ಅಂತೇಳಿ ಅದು ಅನುಭವ ಇದ್ದರು, ಅವ್ರನ್ನ ಕರೆದುಕೊಂಡು ಬಂದು ಇದು ಮಠದ ಒಂದು ಮೇಲಿಂದ ಪುಷ್ಪಾರ್ಚನೆ, ಒಂದು ವಚನ ವಂದನ ಗುರುವಂದನ ಕಾರ್ಯಕ್ರಮದ ರಾಷ್ಟ್ರಗೀತೆಯೊಂದಿಗೆ ಅದೊಂದು ಕಾರ್ಯಕ್ರಮವನ್ನು ನೆರವೇರಿಸಿದರು. ಮತ್ತು ಎಲ್ಲರೂ ಬೆಂಗಳೂರಿಗೆ ಹೋಗಿ ಹೆಲಿಕಾಪ್ಟರ್ನ ಹತ್ತಕ್ಕಾಗೋದಿಲ್ಲ. ಆದರೆ ಇಲ್ಲಿ ನಮ್ಮ KLE ಸಂಸ್ಥೆ ಒಳಗೆ ಒಂದು ಕ್ರೀಡಾಂಗಣ ಇದೆ. ಇಲ್ಲೊಂದು ವ್ಯವಸ್ಥೆಯನ್ನು ಮಾಡಿ ಅದಕ್ಕೆ ಒಂದಿಷ್ಟು ಯಾವತ್ತೂ ಹತ್ತಲೇ ಇರೋರಿಗೆ ಒಂದು ಅವಕಾಶ ಮಾಡಿದರೆ, ಹಾಗಾಗಿ ಎಲ್ಲರೂ ನೋಡಲಿಕ್ಕೆ ಖುಷಿ ಪಡ್ತಿದ್ದಾರೆ. ಭಕ್ತರು ಎಷ್ಟು ಖುಷಿ ಪಟ್ಟರು? ಭಕ್ತರು ಅದಕ್ಕೆ ಬಂಗಾರದಲ್ಲಿ ಸುವರ್ಣ ಅಕ್ಷರ ಅಂತ ಹೇಳ್ತಾರೆ, ಅದು ಸಾಲದಾಗಿದೆ. ಆದರೆ ಹೇಳ್ಬೇಕಂದ್ರೆ 6 ತಾಲೂಕು ಒಂದು ಜಿಲ್ಲೆ, ಹಾವೇರಿ ಜಿಲ್ಲೆ ಒಳಗೆ ನಾವು ನೋಡಿದಂಗೆ ನನಗೆ ಈಗ 49 ವರ್ಷ. ಇಷ್ಟು ವರ್ಷದಲ್ಲಿ ಯಾವುದೇ ಮಟ್ಟದ ಕಾರ್ಯಕ್ರಮದಲ್ಲಿ ಈ ಥರ ಆಗಿಲ್ಲ. ಅದು ಭಾಳ ವಿಶೇಷ ಆಗಿದೆ. ಸುಮ್ಮನೆ ಇನ್ನಿನ್ನು ಲಕ್ಷಾಂತರ ಜನ ಇದ್ದಾರೆ. ನೀವೆಲ್ಲ TV ಅವರೆಲ್ಲ ಅಡ್ಡಾಡಿ ನೋಡಿರಿ, ನಿಮಗೆಲ್ಲ ಗೊತ್ತಿದೆ. ಆದರೆ ನಮಗೆಲ್ಲರಿಗೂ ಖುಷಿಯಾಗಿದೆ, ಎಲ್ಲ ಭಕ್ತರಿಗೆ, ಗುರುಗಳಿಗೆ, ಎಲ್ಲ ಇವರಿಗೂ ಚೆನ್ನಾಗಾಗಿದೆ. ಎಲ್ಲರಿಗೂ ನಮಸ್ಕಾರ. ಜಾತ್ರೆ ನಡೀತಾ ಇತ್ತು, ಅದಕ್ಕೋಸ್ಕರ ನಾವು ನೋಡೋಣ ಅನ್ನೋಕ್ಕೋಸ್ಕರ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಹೆಲಿಕಾಪ್ಟರ್ ರೈಡ್ ನಡೀತಾ ಇತ್ತು. ನಾವು ಬರಬೇಕು ಅನ್ನೋದು ಇರಲಿಲ್ಲ, ಮಕ್ಕಳು ಫೋರ್ಸ್ ಮಾಡಿದ್ರು ಅಂದ್ಬಿಟ್ಟು ಮಕ್ಳಿಗೋಸ್ಕರ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ತುಂಬ ಖುಷಿ ಅನ್ನಿಸ್ತು. ಈ ಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನಿಸ್ತು. ಇಲ್ಲ, ಯಾವಾಗಲೂ ಹೋಗಿಲ್ಲ. ಹೋಗ್ಬೇಕು ಅನ್ನೋದು ಇರಲಿಲ್ಲ, ನೋಡೋಣ ಒಂದ್ಸಲಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ. ತುಂಬ ಖುಷಿಯಾಗಿದೆ ಅವ್ರಿಗೂ. ಯಾವಾಗಲೂ ನೋಡೂ ಇರಲಿಲ್ಲ ಇವರು ಈ ಥರ ಆಗಿರೋದು. ಫಸ್ಟ್ ಟೈಮ್ ಇರೋದ್ರಿಂದ ನಾವು ಅವ್ರನ್ನ ಕರ್ಕೊಂಡು ಬಂದ್ವಿ. ಪರವಾಗಿಲ್ಲ, ಮಕ್ಳಿಗೋಸ್ಕರ ಕೊಡೋದಕ್ಕೆ ಏನು ಅನಿಸಿಲ್ಲ. ಪ್ರೈಸ್ ಪರವಾಗಿಲ್ಲ, ರೀಸನಬಲ್ ಇದೆ. ಇಲ್ಲೇ ಹಾವೇರಿಲೇ ಇರೋದು ನಾವು. ಬ್ಯಾಂಗ್ಳೂರಲ್ಲಿ ಇದ್ದಿದ್ದು, ಮದುವೆ ಮಾಡಿಕೊಂಡು ಇಲ್ಲಿಗೆ ಬಂದಿರೋದು ಹಾವೇರಿಗೆ. ಇಲ್ಲಿ ಹೊಸ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ತುಂಬ ಡಿಫ್ರೆನ್ಸ್ ಇದೆ ಬೆಂಗಳೂರಿಗೂ ಇದಕ್ಕೂ. ಹೊಸ ಎಕ್ಸ್ಪೀರಿಯನ್ಸ್ ಅಷ್ಟೇ, ಚೆನ್ನಾಗಿದೆ. ಸುಚೇತಾ ಅಂತ. ಹಾವೇರಿ ಒಳಗೆ ಐತಿಹಾಸಿಕವಾದಂಥ ಕಾರ್ಯಕ್ರಮ ನಿನ್ನೆ ನಡೆದಿದೆ. ಜನರಿಗೆಲ್ಲರಿಗೂ ಪೂಜ್ಯರ ಪಾದಕ್ಕೆ ಹೂವನ್ನು ಅರ್ಪಣೆ ಮಾಡಿದ್ರು. ಪೂಜ್ಯರು ಏನು ಸಂಕಲ್ಪ ಮಾಡಿದ್ರು ಅಂದರೆ, ಎಲ್ಲ ಭಕ್ತರಿಗೂ ಮೇಲಿಂದ ಪುಷ್ಪವನ್ನು ಹಾಕಬೇಕಂತ ವಿಚಾರ ಮಾಡಿದಾಗ, ಅದು ಹೆಂಗೆ ಹಾಕ್ಬೇಕಂತ ವಿಚಾರ ಮಾಡಿದಾಗ, ಎಲ್ಲ ಅನುಭವ ಇದ್ದಂಥವ್ರು ಕರೆದು ಮಾತಾಡಿದಾಗ ಅದಕ್ಕೆ ಹೆಲಿಕಾಪ್ಟರಿಂದ ಹೂವನ್ನು ಅವರಿಗೆ ಅರ್ಪಣೆ ಮಾಡ್ಬೇಕಂತ ವಿಚಾರ ಮಾಡಿದ್ರು ಅಜ್ಜರು. ಹಾಗಾಗಿ ಮಲ್ಲಿಕಾರ್ಜುನ ಸರ್ ಅಂತೇಳಿ ಅದು ಅನುಭವ ಇದ್ದರು, ಅವ್ರನ್ನ ಕರೆದುಕೊಂಡು ಬಂದು ಇದು ಮಠದ ಒಂದು ಮೇಲಿಂದ ಪುಷ್ಪಾರ್ಚನೆ, ಒಂದು ವಚನ ವಂದನ ಗುರುವಂದನ ಕಾರ್ಯಕ್ರಮದ ರಾಷ್ಟ್ರಗೀತೆಯೊಂದಿಗೆ ಅದೊಂದು ಕಾರ್ಯಕ್ರಮವನ್ನು ನೆರವೇರಿಸಿದರು. ಮತ್ತು ಎಲ್ಲರೂ ಬೆಂಗಳೂರಿಗೆ ಹೋಗಿ ಹೆಲಿಕಾಪ್ಟರ್ನ ಹತ್ತಕ್ಕಾಗೋದಿಲ್ಲ. ಆದರೆ ಇಲ್ಲಿ ನಮ್ಮ KLE ಸಂಸ್ಥೆ ಒಳಗೆ ಒಂದು ಕ್ರೀಡಾಂಗಣ ಇದೆ. ಇಲ್ಲೊಂದು ವ್ಯವಸ್ಥೆಯನ್ನು ಮಾಡಿ ಅದಕ್ಕೆ ಒಂದಿಷ್ಟು ಯಾವತ್ತೂ ಹತ್ತಲೇ ಇರೋರಿಗೆ ಒಂದು ಅವಕಾಶ ಮಾಡಿದರೆ, ಹಾಗಾಗಿ ಎಲ್ಲರೂ ನೋಡಲಿಕ್ಕೆ ಖುಷಿ ಪಡ್ತಿದ್ದಾರೆ. ಭಕ್ತರು ಎಷ್ಟು ಖುಷಿ ಪಟ್ಟರು? ಭಕ್ತರು ಅದಕ್ಕೆ ಬಂಗಾರದಲ್ಲಿ ಸುವರ್ಣ ಅಕ್ಷರ ಅಂತ ಹೇಳ್ತಾರೆ, ಅದು ಸಾಲದಾಗಿದೆ. ಆದರೆ ಹೇಳ್ಬೇಕಂದ್ರೆ 6 ತಾಲೂಕು ಒಂದು ಜಿಲ್ಲೆ, ಹಾವೇರಿ ಜಿಲ್ಲೆ ಒಳಗೆ ನಾವು ನೋಡಿದಂಗೆ ನನಗೆ ಈಗ 49 ವರ್ಷ. ಇಷ್ಟು ವರ್ಷದಲ್ಲಿ ಯಾವುದೇ ಮಟ್ಟದ ಕಾರ್ಯಕ್ರಮದಲ್ಲಿ ಈ ಥರ ಆಗಿಲ್ಲ. ಅದು ಭಾಳ ವಿಶೇಷ ಆಗಿದೆ. ಸುಮ್ಮನೆ ಇನ್ನಿನ್ನು ಲಕ್ಷಾಂತರ ಜನ ಇದ್ದಾರೆ. ನೀವೆಲ್ಲ TV ಅವರೆಲ್ಲ ಅಡ್ಡಾಡಿ ನೋಡಿರಿ, ನಿಮಗೆಲ್ಲ ಗೊತ್ತಿದೆ. ಆದರೆ ನಮಗೆಲ್ಲರಿಗೂ ಖುಷಿಯಾಗಿದೆ, ಎಲ್ಲ ಭಕ್ತರಿಗೆ, ಗುರುಗಳಿಗೆ, ಎಲ್ಲ ಇವರಿಗೂ ಚೆನ್ನಾಗಾಗಿದೆ. ಎಲ್ಲರಿಗೂ ನಮಸ್ಕಾರ. ಜಾತ್ರೆ ನಡೀತಾ ಇತ್ತು, ಅದಕ್ಕೋಸ್ಕರ ನಾವು ನೋಡೋಣ ಅನ್ನೋಕ್ಕೋಸ್ಕರ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಹೆಲಿಕಾಪ್ಟರ್ ರೈಡ್ ನಡೀತಾ ಇತ್ತು. ನಾವು ಬರಬೇಕು ಅನ್ನೋದು ಇರಲಿಲ್ಲ, ಮಕ್ಕಳು ಫೋರ್ಸ್ ಮಾಡಿದ್ರು ಅಂದ್ಬಿಟ್ಟು ಮಕ್ಳಿಗೋಸ್ಕರ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ತುಂಬ ಖುಷಿ ಅನ್ನಿಸ್ತು. ಈ ಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನಿಸ್ತು. ಇಲ್ಲ, ಯಾವಾಗಲೂ ಹೋಗಿಲ್ಲ. ಹೋಗ್ಬೇಕು ಅನ್ನೋದು ಇರಲಿಲ್ಲ, ನೋಡೋಣ ಒಂದ್ಸಲಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ. ತುಂಬ ಖುಷಿಯಾಗಿದೆ ಅವ್ರಿಗೂ. ಯಾವಾಗಲೂ ನೋಡೂ ಇರಲಿಲ್ಲ ಇವರು ಈ ಥರ ಆಗಿರೋದು. ಫಸ್ಟ್ ಟೈಮ್ ಇರೋದ್ರಿಂದ ನಾವು ಅವ್ರನ್ನ ಕರ್ಕೊಂಡು ಬಂದ್ವಿ. ಪರವಾಗಿಲ್ಲ, ಮಕ್ಳಿಗೋಸ್ಕರ ಕೊಡೋದಕ್ಕೆ ಏನು ಅನಿಸಿಲ್ಲ. ಪ್ರೈಸ್ ಪರವಾಗಿಲ್ಲ, ರೀಸನಬಲ್ ಇದೆ. ಇಲ್ಲೇ ಹಾವೇರಿಲೇ ಇರೋದು ನಾವು. ಬ್ಯಾಂಗ್ಳೂರಲ್ಲಿ ಇದ್ದಿದ್ದು, ಮದುವೆ ಮಾಡಿಕೊಂಡು ಇಲ್ಲಿಗೆ ಬಂದಿರೋದು ಹಾವೇರಿಗೆ. ಇಲ್ಲಿ ಹೊಸ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ತುಂಬ ಡಿಫ್ರೆನ್ಸ್ ಇದೆ ಬೆಂಗಳೂರಿಗೂ ಇದಕ್ಕೂ. ಹೊಸ ಎಕ್ಸ್ಪೀರಿಯನ್ಸ್ ಅಷ್ಟೇ, ಚೆನ್ನಾಗಿದೆ. ಸುಚೇತಾ ಅಂತ. ಹಾವೇರಿ ಒಳಗೆ ಐತಿಹಾಸಿಕವಾದಂಥ ಕಾರ್ಯಕ್ರಮ ನಿನ್ನೆ ನಡೆದಿದೆ. ಜನರಿಗೆಲ್ಲರಿಗೂ ಪೂಜ್ಯರ ಪಾದಕ್ಕೆ ಹೂವನ್ನು ಅರ್ಪಣೆ ಮಾಡಿದ್ರು. ಪೂಜ್ಯರು ಏನು ಸಂಕಲ್ಪ ಮಾಡಿದ್ರು ಅಂದರೆ,
ಎಲ್ಲ ಭಕ್ತರಿಗೂ ಮೇಲಿಂದ ಪುಷ್ಪವನ್ನು ಹಾಕಬೇಕಂತ ವಿಚಾರ ಮಾಡಿದಾಗ ಅದು ಹೆಂಗೆ ಹಾಕ್ಬೇಕಂತ ವಿಚಾರ ಮಾಡಿದಾಗ ಎಲ್ಲ ಅನುಭವ ಇದ್ದಂಥ ಕರೆದು ಮಾತಾಡಿದಾಗ ಅದಕ್ಕೆ ಹೆಲಿಕಾಪ್ಟರಿಂದ ಹೂವನ್ನು ಅವರಿಗೆ ಅರ್ಪಣೆ ಮಾಡ್ಬೇಕಂತ ವಿಚಾರ ಮಾಡಿದ್ರು ಅಜ್ಜಾರು. ಹಾಗಾಗಿ ಮಲ್ಲಿಕಾರ್ಜುನ ಸರ್ ಅಂತೇಳಿ ಅದು ಅನುಭವ ಇದ್ದರು, ಅವ್ರನ್ನ ಕರೆದುಕೊಂಡು ಬಂದು ಇದು ಮಠದ ಒಂದು ಮೇಲಿಂದ ಪುಷ್ಪಾರ್ಚನೆ ಒಂದು ವಚನ ವಂದನ ಗುರುವಂದನ ಕಾರ್ಯಕ್ರಮದ ರಾಷ್ಟ್ರಗೀತೆಯೊಂದಿಗೆ ಅದೊಂದು ಕಾರ್ಯಕ್ರಮವನ್ನು ನೆರವೇರಿಸಿದರು. ಮತ್ತು ಎಲ್ಲರೂ ಬೆಂಗಳೂರಿಗೆ ಹೋಗಿ ಹೆಲಿಕಾಪ್ಟರ್ನ ಹತ್ತಕ್ಕಾಗೋದಿಲ್ಲ, ಆದರೆ ಇಲ್ಲಿ ನಮ್ಮ KLE ಸಂಸ್ಥೆ ಒಳಗೆ ಒಂದು ಕ್ರೀಡಾಂಗಣ ಇದೆ, ಇಲ್ಲೊಂದು ವ್ಯವಸ್ಥೆಯನ್ನು ಮಾಡಿ ಅದಕ್ಕೆ ಒಂದಿಷ್ಟು ಯಾವತ್ತೂ ಹತ್ತಲೇ ಇರೋರಿಗೆ ಒಂದು ಅವಕಾಶ ಮಾಡಿದ್ರೆ, ಹಾಗಾಗಿ ಎಲ್ಲರೂ ನೋಡಲಿಕ್ಕೆ ಖುಷಿ ಪಡ್ತಿದ್ದಾರೆ. ಭಕ್ತರು ಎಷ್ಟು ಖುಷಿ ಪಟ್ಟರು? ಭಕ್ತರು ಅದಕ್ಕೆ ಬಂಗಾರದಲ್ಲಿ ಸುವರ್ಣ ಅಕ್ಷರ ಅಂತ ಹೇಳ್ತಾರೆ, ಅದು ಸಾಲದಾಗಿದೆ. ಆದರೆ ಹೇಳ್ಬೇಕಂದ್ರೆ 6 ತಾಲೂಕು ಒಂದು ಜಿಲ್ಲೆ, ಹಾವೇರಿ ಜಿಲ್ಲೆ ಒಳಗೆ ನಾವು ನೋಡಿದಂಗೆ ನನಗೆ ಈಗ 49 ವರ್ಷ, ಇಷ್ಟು ವರ್ಷದಲ್ಲಿ ಯಾವುದೇ ಮಟ್ಟದ ಕಾರ್ಯಕ್ರಮದಲ್ಲಿ ಈ ಥರ ಆಗಿಲ್ಲ. ಅದು ಭಾಳ ವಿಶೇಷ ಆಗಿದೆ. ಸುಮ್ಮನೆ ಇನ್ನಿನ್ನು ಲಕ್ಷಾಂತರ ಜನ ಇದ್ದಾರೆ, ನೀವೆಲ್ಲ TVಯವರೆಲ್ಲ ಅಡ್ಡಾಡಿ ನೋಡಿರಿ, ನಿಮಗೆಲ್ಲ ಗೊತ್ತಿದೆ. ಆದರೆ ನಮಗೆಲ್ಲರಿಗೂ ಖುಷಿಯಾಗಿದೆ, ಎಲ್ಲ ಭಕ್ತರಿಗೆ ಗುರುಗಳಿಗೆ ಎಲ್ಲ ಇವರಿಗೂ ಚೆನ್ನಾಗಾಗಿದೆ. ಎಲ್ಲರಿಗೂ ನಮಸ್ಕಾರ. ಜಾತ್ರೆ ನಡೀತಾ ಇತ್ತು, ಅದಕ್ಕೋಸ್ಕರ ನಾವು ನೋಡೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಹೆಲಿಕಾಪ್ಟರ್ ರೈಡ್ ನಡೀತಾ ಇತ್ತು. ನಾವು ಬರಬೇಕು ಅನ್ನೋದು ಇರಲಿಲ್ಲ, ಮಕ್ಕಳು ಫೋರ್ಸ್ ಮಾಡಿದ್ರು ಅಂದ್ಬಿಟ್ಟು ಮಕ್ಳಿಗೋಸ್ಕರ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ತುಂಬ ಖುಷಿ ಅನ್ನಿಸ್ತು, ಈ ಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನಿಸ್ತು. ಫಸ್ಟ್ ಟೈಮ್ ಯಾವಾಗ ಹತ್ತಿದ್ರು? ಇಲ್ಲ, ಯಾವಾಗಲೂ ಹೋಗಿಲ್ಲ, ಹೋಗ್ಬೇಕು ಅನ್ನೋದು ಇರಲಿಲ್ಲ, ನೋಡೋಣ ಒಂದ್ಸಲಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ. ಎಷ್ಟು ಖುಷಿ ಪಡ್ತಾರೆ? ತುಂಬ ಖುಷಿಯಾಗಿದೆ ಅವ್ರಿಗೂ. ಯಾವಾಗಲೂ ನೋಡೂ ಇರಲಿಲ್ಲ ಇವರು ಈ ಥರ ಆಗಿರೋದು, ಫಸ್ಟ್ ಟೈಮ್ ಇರೋದ್ರಿಂದ ನಾವು ಅವ್ರನ್ನ ಕರ್ಕೊಂಡು ಬಂದ್ವಿ. ಈ ಪ್ರೈಸ್ ದುಡ್ಡು ಜಾಸ್ತಿ ಆಗಿದೆ ನಿಮಗೆ? ಪರವಾಗಿಲ್ಲ, ಮಕ್ಳಿಗೋಸ್ಕರ ಕೊಡೋದಕ್ಕೆ ಏನು ಅನಿಸಿಲ್ಲ, ಪ್ರೈಸ್ ಪರವಾಗಿಲ್ಲ, ರೀಸನಬಲ್ ಇದೆ. ಮೇಡಮ್ ನೀವು ಎಲ್ಲಿ ಇರ್ತೀರಿ? ಇಲ್ಲೇ ಹಾವೇರಿಲೇ ಇರೋದು ನಾವು. ಬ್ಯಾಂಗ್ಳೂರಲ್ಲಿ ಇದ್ದಿದ್ದು ಮದುವೆ ಮಾಡಿಕೊಂಡು ಇಲ್ಲಿಗೆ ಬಂದಿರೋದು ಹಾವೇರಿಗೆ. ಇಲ್ಲಿ ಹೊಸ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ತುಂಬ ಡಿಫ್ರೆನ್ಸ್ ಇದೆ ಬೆಂಗಳೂರಿಗೂ ಇದಕ್ಕೂ. ಹೊಸ ಎಕ್ಸ್ಪೀರಿಯನ್ಸ್ ಅಷ್ಟೇ, ಚೆನ್ನಾಗಿದೆ. ಸುಚೇತಾ ಅಂತ. ಹಾವೇರಿ ಒಳಗೆ ಐತಿಹಾಸಿಕವಾದಂಥ ಕಾರ್ಯಕ್ರಮ ನಿನ್ನೆ ನಡೆದಿದೆ. ಜನರಿಗೆಲ್ಲರಿಗೂ ಪೂಜ್ಯರ ಪಾದಕ್ಕೆ ಹೂವನ್ನು ಅರ್ಪಣೆ ಮಾಡಿದ್ರು. ಪೂಜ್ಯರು ಏನು ಸಂಕಲ್ಪ ಮಾಡಿದ್ರು ಅಂದರೆ, ಎಲ್ಲ ಭಕ್ತರಿಗೂ ಮೇಲಿಂದ ಪುಷ್ಪವನ್ನು ಹಾಕಬೇಕಂತ ವಿಚಾರ ಮಾಡಿದಾಗ ಅದು ಹೆಂಗೆ ಹಾಕ್ಬೇಕಂತ ವಿಚಾರ ಮಾಡಿದಾಗ ಎಲ್ಲ ಅನುಭವ ಇದ್ದಂಥ ಕರೆದು ಮಾತಾಡಿದಾಗ ಅದಕ್ಕೆ ಹೆಲಿಕಾಪ್ಟರಿಂದ ಹೂವನ್ನು ಅವರಿಗೆ ಅರ್ಪಣೆ ಮಾಡ್ಬೇಕಂತ ವಿಚಾರ ಮಾಡಿದ್ರು ಅಜ್ಜಾರು. ಹಾಗಾಗಿ ಮಲ್ಲಿಕಾರ್ಜುನ ಸರ್ ಅಂತೇಳಿ ಅದು ಅನುಭವ ಇದ್ದರು, ಅವ್ರನ್ನ ಕರೆದುಕೊಂಡು ಬಂದು ಇದು ಮಠದ ಒಂದು ಮೇಲಿಂದ ಪುಷ್ಪಾರ್ಚನೆ ಒಂದು ವಚನ ವಂದನ ಗುರುವಂದನ ಕಾರ್ಯಕ್ರಮದ ರಾಷ್ಟ್ರಗೀತೆಯೊಂದಿಗೆ ಅದೊಂದು ಕಾರ್ಯಕ್ರಮವನ್ನು ನೆರವೇರಿಸಿದರು. ಮತ್ತು ಎಲ್ಲರೂ ಬೆಂಗಳೂರಿಗೆ ಹೋಗಿ ಹೆಲಿಕಾಪ್ಟರ್ನ ಹತ್ತಕ್ಕಾಗೋದಿಲ್ಲ, ಆದರೆ ಇಲ್ಲಿ ನಮ್ಮ KLE ಸಂಸ್ಥೆ ಒಳಗೆ ಒಂದು ಕ್ರೀಡಾಂಗಣ ಇದೆ, ಇಲ್ಲೊಂದು ವ್ಯವಸ್ಥೆಯನ್ನು ಮಾಡಿ ಅದಕ್ಕೆ ಒಂದಿಷ್ಟು ಯಾವತ್ತೂ ಹತ್ತಲೇ ಇರೋರಿಗೆ ಒಂದು ಅವಕಾಶ ಮಾಡಿದ್ರೆ, ಹಾಗಾಗಿ ಎಲ್ಲರೂ ನೋಡಲಿಕ್ಕೆ ಖುಷಿ ಪಡ್ತಿದ್ದಾರೆ. ಭಕ್ತರು ಎಷ್ಟು ಖುಷಿ ಪಟ್ಟರು? ಭಕ್ತರು ಅದಕ್ಕೆ ಬಂಗಾರದಲ್ಲಿ ಸುವರ್ಣ ಅಕ್ಷರ ಅಂತ ಹೇಳ್ತಾರೆ, ಅದು ಸಾಲದಾಗಿದೆ. ಆದರೆ ಹೇಳ್ಬೇಕಂದ್ರೆ 6 ತಾಲೂಕು ಒಂದು ಜಿಲ್ಲೆ, ಹಾವೇರಿ ಜಿಲ್ಲೆ ಒಳಗೆ ನಾವು ನೋಡಿದಂಗೆ ನನಗೆ ಈಗ 49 ವರ್ಷ, ಇಷ್ಟು ವರ್ಷದಲ್ಲಿ ಯಾವುದೇ ಮಟ್ಟದ ಕಾರ್ಯಕ್ರಮದಲ್ಲಿ ಈ ಥರ ಆಗಿಲ್ಲ. ಅದು ಭಾಳ ವಿಶೇಷ ಆಗಿದೆ. ಸುಮ್ಮನೆ ಇನ್ನಿನ್ನು ಲಕ್ಷಾಂತರ ಜನ ಇದ್ದಾರೆ, ನೀವೆಲ್ಲ TVಯವರೆಲ್ಲ ಅಡ್ಡಾಡಿ ನೋಡಿರಿ, ನಿಮಗೆಲ್ಲ ಗೊತ್ತಿದೆ. ಆದರೆ ನಮಗೆಲ್ಲರಿಗೂ ಖುಷಿಯಾಗಿದೆ, ಎಲ್ಲ ಭಕ್ತರಿಗೆ ಗುರುಗಳಿಗೆ ಎಲ್ಲ ಇವರಿಗೂ ಚೆನ್ನಾಗಾಗಿದೆ. ಎಲ್ಲರಿಗೂ ನಮಸ್ಕಾರ.